ರಾವ್ ಅವರು ಕಾರ್ಮಿಕರ ಧ್ವನಿಯಾಗಿದ್ದರು. ಅವರು ಭಾಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು. ನಾನು ಈಗ ಒಂದು ತಿಂಗಳಿಂದ KSRTC ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು, ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು. ಮತ್ತು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. KSRTCನಲ್ಲಿ LICನಲ್ಲಿ ಕೆಲಸದಲ್ಲಿದ್ದರು. ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ನಿಂತ್ಕೊಂಡಾಗ, BRS ತಗೊಂಡಿದ್ರು. ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ CPI ಲೀಡರ್ ಅವರಿಂದ, ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು, ಅವರ ಸಾವನ್ನ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕೊನೆಯ ಉಸಿರಿರೋವರೆಗೂ ಕೂಡ, ಮೊನ್ನೆನೂ ಕೂಡ ಮಾತಾಡ್ತಾ ಇದ್ರಂತೆ, ಈಗ ಹೇಳಿದ್ರು ಪತ್ರಿಕೆಯವ್ರ ಜೊತೆಲಿ ಮಾತಾಡ್ತಾ ಇದ್ರಂತೆ. ಇವತ್ತು ಇವತ್ತು ಹೋರಾಟ ಇಟ್ಕೊಂಡಿದ್ರು, ಅದಕ್ಕೆ ಮುಂದಕ್ಕೆ ಹಾಕಿರ್ಬೇಕು ಅನ್ನೋ ಕಾಣಿಸುತ್ತೆ, ಮುಂದಕ್ಕೆ ಹಾಕಿರ್ಬೇಕು ಅನ್ನುತ್ತೆ. ಸೊ ಅವರು ನನಗೆ ಭಾಳ ದಿನಗಳಿಂದ ಪರಿಚಯ. ಅವರು ಈ ಕಾರ್ಮಿಕ ಹೋರಾಟದಲ್ಲೇ ನೆಗೋಷಿಯೇಷನ್ ಮಾಡುವಾಗ, ಮಾತಾಡುವಾಗ ಮಾಡ್ತಕ್ಕಂಥದ್ದು. ನಾನು ಸ್ವಲ್ಪ ದಿನ KSRTC ಮಿನಿಸ್ಟರ್ ಆಗಿದ್ದೆ. ಸೊ ಹಾಗಾಗಿ ನಿಕಟವಾದಂಥ ಸಂಬಂಧ ಇತ್ತು. ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬದುಕಿದ್ದಾರೆ ಪಾಪ. ಅವ್ರಿಗೆ 2 ಜನ ಹೆಣ್ಮಕ್ಳು, ಒಬ್ಬರು ವಿದೇಶದಲ್ಲಿದ್ದಾರೆ, ಇನ್ನೊಬ್ಬರು ಇಲ್ಲೇ ಇದ್ದಾರೆ. ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಇದ್ದದ್ದು. ಯಾಕಂತಂದರೆ ಅವ್ರ ಕೊನೆ ಮಗಳು